ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಪೌಚಲ್ಲಿರುವಂಥ ಶಾಂಪು ಆಗಿರ್ಬೋದು, ಕಂಫರ್ಟ್ಗಳನ್ನು ನಾವು ಅರ್ಧನೇ ಯೂಸ್ ಮಾಡಿ ಇನ್ನರ್ಧನ ಹಾಗೇನೆ ಬಿಟ್ಟಿರ್ತೀವಿ. ಇದನ್ನ ಟೈಲ್ಸ್ ಮೇಲ್ಗಡೆ ಹಾಗೇನೆ ಇಟ್ಬಿಡ್ತೀವಿ. ಅವಾಗ ಇದರಲ್ಲಿರ್ತಕ್ಕಂಥ ಶಾಂಪು ಎಲ್ಲನೂ ಚೆಲ್ಲಿ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವಾ. ಸೊ ಇದನ್ನ ನೀವು ಹೇಗೆ ಈಸಿಯಾಗಿ ಇಟ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರೀಯೂಸ್ ಮಾಡ್ಕೊಳ್ಬೋದು. ಈ ರೀತಿ ನೀವು ಜಡೆಗೆ ಇಟ್ಕೊಳ್ಳುವಂಥ ಕ್ಲಿಪ್ಸ್ಗಳನ್ನು ಹಳೇದಾದರೆ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವಾ. ಸೊ ಅದರಿಂದ ನೀವು ಹೀಗೆ ರಿಯೂಸ್ ಮಾಡ್ಕೊಳ್ಬೋದು. ಸೊ ವಾಶ್ರೂಮಲ್ಲಿ ನೀವು ಈ ರೀತಿ ಶಾಂಪುಗಳು ಯಾವುದಾದ್ರೂ ಪೌಚ್ ಇರುತ್ತಲ್ವ, ಸೊ ಅದನ್ನು ನೀವು ಈ ರೀತಿ ಕ್ಲಿಪ್ಗೆ ಹಾಕಿ ಈ ರೀತಿ ಇಡೋದ್ರಿಂದ ಇದನ್ನು ನೀವು ಮತ್ತೆ ರಿಯೂಸ್ ಮಾಡ್ಕೊಳ್ಬೋದು. ಸೊ ಇದು ತೆಗೆಯೋವರೆಗೂ ಇದು ಕೆಳಗಡೆ ಬಿದ್ದು ಹಾಳಾಗೋದಿಲ್ಲ. ಸೊ ಇದರಲ್ಲಿರ್ತಕ್ಕಂಥ ಶಾಂಪನ್ನ ನೀವು ಮತ್ತೆ ರಿಯೂಸ್ ಮಾಡ್ಕೊಳ್ಬೋದು, ಕಂಫರ್ಟ್ ಆಗಿರ್ಬೋದು, ಶಾಂಪುಗಳಾಗಿರ್ಬೋದು. ಸೊ ನೋಡ್ತಾ ಇದ್ದೀರಲ್ವಾ, ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ